ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡದೇ ಇದ್ದರೆ ಏನೂ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ. ಇವತ್ತು ನಾನು ಬೇಸನ್ ಲಡ್ಡು ಅಥವಾ ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 1/4 ಕಪ್ಪು ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ 1/4 ಕಪ್ಪು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 4ರಿಂದ 5 ಸ್ಪೂನು ಎಣ್ಣೆ, ಹಾಗೆ ದೊಡ್ಡ ಸ್ಪೂನಿಂದ 5 ಸ್ಪೂನು ತುಪ್ಪ ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ಹಾಗೆ 5ರಿಂದ 6 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲೊಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಪ್ಯಾನಿಗೆ ತೊಗೊಂಡಿರುವಂತಹ ಕಡಲೆ ಹಿಟ್ಟೆಲ್ಲ ಹಾಕ್ತಾ ಇದ್ದೀನಿ. ಸೈಡಲ್ಲಿ ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ, 1 ಸ್ಪೂನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಂಟು ಹೊಡಿತಾ ಹುರ್ಕೊಳ್ಳೋಣ. ಗಂಟು ಏನಾದರೂ ಇದ್ದರೆ ಅಲ್ಲೇ ಹುರಿತಾ ಗಂಟನ್ನ ಹೊಡೀರಿ. ಇವಾಗ ನೋಡಿ ಹುರಿತಾ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ಲೋ ಫ್ಲೇಮಲ್ಲೇ ಹುರಿತಾ ಇದ್ದೀನಿ ನಾನು, ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಏಕೆಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಬೇಸನ್ ಲಡ್ಡು ಹಾಳಾಗುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ನಾನು ಹುರಿತಾ ಇದ್ದೀನಿ. ಇವಾಗ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. ಇವಾಗ ಇನ್ನೂ ಎಲ್ಲ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ತುಪ್ಪ ಬೇಕಾಗುತ್ತೆ, ಇದಕ್ಕೆ ಜಾಸ್ತಿನೇ ತುಪ್ಪ ಬೇಕಾಗುತ್ತೆ. ತುಪ್ಪದಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆನೂ ಹಾಕ್ತಾ ಇದ್ದೀನಿ. ನೀವು ಫುಲ್ ತುಪ್ಪದಲ್ಲೇ ಮಾಡಬೇಕು ಅಂದರೆ ಫುಲ್ ತುಪ್ಪದಲ್ಲೂ ಮಾಡ್ಕೋಬೋದು. ನಾನು 2 ಟೇಸ್ಟ್ ಇರಲಿ ಅಂತ 2 ಹಾಕ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹುರ್ಕೊಳ್ಳೋದು ತುಂಬಾ ಚೆನ್ನಾಗಿ ಹುರ್ಕೋಬೇಕು ಬೇಸನ್ನ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಬೇಸನ್ ಲಡ್ಡು. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತೆ ಹುರ್ಕೊಳ್ಳೋಣ. ಇದು ತಿಳುವಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ನಾವು. ತುಂಬ ತಿಳುವಾದ್ರೂ ಕಷ್ಟ, ತುಂಬ ಗಟ್ಟಿ ಇದ್ರೂ ಕಷ್ಟ. ಸ್ವಲ್ಪ ಮೀಡಿಯಮ್ ಹದದಲ್ಲಿ ಹುರ್ಕೋಬೇಕಾಗತ್ತೆ ನಾವು ನೋಡಿ. ಈ ಹದಕ್ಕೆ ಬರ್ತಾ ಇದೆ, ಇನ್ನೂ ತಿಳು ಹಾಕಬೇಕು ಇದು. ನೋಡಿ ಇನ್ನೂ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿ ಹುರಿಬೇಕು, ತುಂಬ ಟೇಸ್ಟ್ ಆಗುತ್ತೆ ಮಾತ್ರ. ಸ್ಮೆಲ್ ಬರುತ್ತೆ, ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ. ತಿಳು ಆಯಿತು ನೋಡಿ, ಆವಾಗಿನಕ್ಕಿಂತ ಇವಾಗ ಒಂದು ಸ್ವಲ್ಪ ತಿಳು ಆಯಿತು. ಮತ್ತೆ ಇದನ್ನು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ನೋಡಿ. ತಿಳು ಆಗ್ತಾ ಇದೆ, ತಿಳು ಆಗ್ತಾ ಬರುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ನೋಡಿ. ಈ ಹದದಲ್ಲಿ ಇರಬೇಕು, ಈ ಕಲರಲ್ಲಿ ಇರಬೇಕು ನೋಡಿ. ಹದ ಈ ಹದದಲ್ಲಿ ಇರಬೇಕು, ಕಲರು ಇದೇ ಕಲರಲ್ಲಿ ಇರಬೇಕು. ಅಲ್ಲಿವರೆಗೂ ನಾನು ಹುರಿತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆ. ನೋಡಿ ಇವಾಗ ಹುರಿದಿದ್ದಾಯಿತು. ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಇದನ್ನು ಒಂದು ತಟ್ಟೆಗೆ ತಕ್ಕೊಂಡ್ಬಿಡ್ತೀನಿ, ಅದರಲ್ಲೇ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ. ಎಲ್ಲನೂ ತಣ್ಣಗಾಗಕ್ಕೆ ಬಿಡ್ತೀನಿ ಅದನ್ನು. ಇದೊಂದು ಸ್ವಲ್ಪ 1-2 ಡ್ರಾಪು ಹಾಲು ಹಾಕಿದ್ದೀನಿ ನೋಡಿ. ಹಾಲು ಹಾಕ್ಬಿಟ್ಟು ಈ ಥರ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಚುರ್ರಂತ ಸೌಂಡ್ ಬರುತ್ತೆ. ಅದು ಬಂತು ಅಂತಂದರೆ ನಿಮಗೆ ಲಡ್ಡು ಪಳ್ಳಾಗತ್ತೆ, ಹೌರಾಗುತ್ತೆ, ಹಾಗೆ ಕರೆಕ್ಟಾಗಿ ಹದದಲ್ಲಿ ಬಂದಿದೆ ಅಂತ ಅರ್ಥ ನೋಡಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ ಇದನ್ನು. ನೋಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ನೋಡಿ ತಣ್ಣಗಾಗಿದೆ. ಇವಾಗ ನೋಡಿ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗಿದೆ ನೋಡಿ, ಗಟ್ಟಿಯಾಗುತ್ತೆ ಬೇಸನ್ನು ಹಿಟ್ಟು. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಸನ್ನು ಹುರಿದಿದ್ನಲ್ಲ ಆ ಪಾತ್ರೆಗೆ ಒಂಚೂರು ಅಂಟ್ಕೊಂಡಿರುತ್ತೆ, ಅದಕ್ಕೇನೆ ಸಕ್ಕರೆ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಅದನ್ನು. ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಸಕ್ಕರೆ ಪೌಡ್ರ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಗಂಟುಗಳೇನಿದ್ರೂ ಒಡ್ಕೋಬೇಕಾಗತ್ತೆ, ಪ್ರೆಸ್ ಮಾಡಿದ್ರೆ ಹೊಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್. ಮಕ್ಕಳಿಗೂ ದೊಡ್ಡವರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಲಡ್ಡು, ಬೇಸನ್ ಲಡ್ಡು. ತುಂಬಾ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಇದರಷ್ಟು ಸುಲಭವಾಗಿ ಮಾಡುವಂಥ ಉಂಡೆ ಯಾವುದೂ ಇಲ್ಲ. ಇದು ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ನೋಡಿ ಈ ಥರ ನಾವು ಕೈಗೆ ಉಜ್ಜಿ 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 ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ಹಿಟ್ಟು. ನೋಡಿ ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡ್ರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಉಜ್ಜಿ ಉಜ್ಜಿ. ನೋಡಿ ಇವಾಗ ಎಲ್ಲ ಉಜ್ಜಿ ಸಾಫ್ಟ್ ಮಾಡ್ಕೊಂಡಿದ್ದಾಯ್ತು ಹಿಟ್ಟು. ಇವಾಗ ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ನಾನು. ಕಟ್ಟೋವಾಗ ಹಾಕ್ತಾ ಇದ್ದೀನಿ ನಾನು ಒಂದು ಗೋಡಂಬಿ, ಒಂದು ದ್ರಾಕ್ಷಿ ತೊಗೊಂಡಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು ಪ್ರೆಸ್ ಮಾಡಿ ಒತ್ತಿ ಕಟ್ತಾ ಇದ್ದೀನಿ ನಾನು. ಎಲ್ಲ ಹಿಟ್ಟಲ್ಲೇ ಹಾಕಿಬಿಟ್ರೆ ಒಂದರಲ್ಲಿ ಬರುತ್ತೆ, ಒಂದರಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾನು ಒಂದೊಂದಕ್ಕೇ ಹಚ್ಚಿ ಹಚ್ಚಿ ಕಟ್ತಾ ಇದ್ದೀನಿ ನಾನು. ಒಂದೊಂದಕ್ಕೇ ಒಂದು ದ್ರಾಕ್ಷಿ, ಒಂದು ಗೋಡಂಬಿ ಹಚ್ಚಿ ಕಟ್ತಾ ಇದ್ದೀನಿ. ಒಂದೇ ಸಾರಿಗೆ ಎಲ್ಲ ಹಿಟ್ಟಲ್ಲಿ ಹಾಕಿಬಿಟ್ರೆ ಒಂದು ಉಂಡೆನಲ್ಲಿ ದ್ರಾಕ್ಷಿ ಗೋಡಂಬಿ ಬರೋದೇ ಇಲ್ಲ, ಒಂದರಲ್ಲಿ ಬಂದಿರುತ್ತೆ, ಜಾಸ್ತಿ ಬಂದಿರುತ್ತೆ. ಹಾಗಾಗಿ ನಾನು ಒಂದೊಂದಕ್ಕೆ ಹಚ್ತಾ ಇದ್ದೀನಿ ನೋಡಿ. ನೋಡಿ ಮತ್ತೆ ದ್ರಾಕ್ಷಿ ಗೋಡಂಬಿ ಹಚ್ಚಿದ್ದೀನಿ. ಮತ್ತೆ ಒಂಚೂರು ಫೈನಲ್ ಟಚಪ್ ಕೊಡಬೇಕಾಗತ್ತೆ ನೋಡಿ. ಚೆನ್ನಾಗಿ ಕಟ್ಕೊಂಡೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ಕೊಳ್ಳಿ. ಚಿಕ್ಕದಾದರೆ ಚಿಕ್ಕದಲ್ಲಿ ಕಟ್ಕೊಳ್ಳಿ, ಸ್ವಲ್ಪನೇ ತೊಗೊಳ್ಳಿ. ದೊಡ್ಡದು ಬೇಕು ನೋಡಿ ಈ ಥರ ಕಟ್ಟಿದ್ದೀನಿ. ದೊಡ್ಡದು ಬೇಕು ಅಂತಂದರೆ ದಪ್ಪ ಕಟ್ಕೊಳ್ಳಿ, ದಪ್ಪ ಹಿಟ್ಟು ತೊಗೊಳ್ಳಿ. ನೋಡಿ ಎಲ್ಲನೂ ಇದೇ ಥರನೇ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೈಸಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಬೇಸನ್ ಲಡ್ಡು ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ, ರೆಡಿಯಾಗಿದೆ. ಮತ್ತೆ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.